ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ನಿನ್ನೆ ಅಷ್ಟೇ GPSTR, PSTR ಹಾಗೂ HSTR ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಅರ್ಜಿಗಳಿಗೆ ಲಿಂಕನ್ನು ಓಪನ್ ಮಾಡ್ತಕ್ಕಂತಹ ದಿನಾಂಕವನ್ನು ಇಂದು ನಿಗದಿಪಡಿಸಲಾಗಿರುತ್ತೆ. ಅದು ಕೂಡ ಸಂಜೆ 6 ಗಂಟೆಗೆ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡಲಾಗಿರುತ್ತೆ. ಆದರೆ ಕಾರಣಾಂತರಗಳಿಂದ ಆ ಸಮಯವನ್ನು ರಾತ್ರಿ 11 ಗಂಟೆಗೆ ಮುಂದೂಡಿರ್ತಾರೆ ಸ್ನೇಹಿತರೆ. ಹಾಗೆಯೇ ಈ ಒಂದು PSTR, GPSTR ಹಾಗೂ HSTR ಅಭ್ಯರ್ಥಿಗಳಲ್ಲಿ ಒಂದು ಗೊಂದಲದ ಗೂಡಾಗಿ ಪರಿಗಣಿಸಿರತಕ್ಕಂಥ ಒಂದು ಅಂಶ ಅಂತ ಹೇಳಿದ್ರೆ, ಈ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ಗೊಂದಲಗಳನ್ನು ತಾವೆಲ್ಲರೂ ಕೂಡ ಮಾಡ್ಕೊಂಡಿರ್ತೀರ ಸ್ನೇಹಿತರೆ. ಈ ಒಂದು ಗೊಂದಲವನ್ನು ನಿವಾರಣೆ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡಲಾಗ್ತಾ ಇದೆ ಸ್ನೇಹಿತರೆ. ಕೊನೆ ತನಕ ತಾವು ಮಿಸ್ ಮಾಡದೆ ಈ ವಿಡಿಯೋನ ನೋಡಿದರೆ ಖಂಡಿತವಾಗ್ಲೂ ತಮ್ಮ ಎಲ್ಲ ಗೊಂದಲಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಬನ್ನಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 16/7/2011 ಅನ್ವಯ ಬಲಿಜ ಮತ್ತು ಉಪಜಾತಿಗಳಾದ ಬಲಜಿಗ, ಬಣಜಿಗ, ಗೌಡ ಬಣಜಿಗ, ನಾಯ್ಡು, ತೆಲುಗ ಬಲಿಜಿಗ, ಹಾಗೆಯೇ ತೆಲುಗ ಬಣಜಿಗ, ಶೆಟ್ಟಿ ಬಲಿಜ, ಶೆಟ್ಟಿ ಬಣಜಿಗ, ಬಣಜಿಗ ಶೆಟ್ಟಿ, ದಾಸರ ಬಲಿಜ, ದಾಸರ ಬಲಿಜಿಗ, ದಾಸರ ಬಣಜಿಗ, ಹಾಗೆಯೇ ದಾಸ ಬಣಜಿಗ, ಕಸ್ತನ್ ಮನ್ನೂರ, ಮುನ್ನಾರ್ ಕಾಪು, ಬಳಿಗಾರ, ಬಳೆ ಬಣಜಿಗ, ಬಳೆ ಬಣಿಜಿಗ, ಬಳಿಶೆಟ್ಟಿ, ಬಣಗಾರ್ ರೆಡ್ಡಿ ಬ್ರಾಕೆಟಲ್ಲಿ ಬಲಿಜ, ಜನಪನ್ ಉಪ್ಪಾರ ಅಂದರೆ ಬಲಿಜ, ತುಲೇರ ಬಲಿಜ ಜನಾಂಗವನ್ನು ಉಪಜಾತಿಗಳನ್ನಾಗಿ ಸಂವಿಧಾನದ ಅನುಚ್ಛೇದ 15(4) ಶಿಕ್ಷಣದ ಸಲುವಾಗಿ. ಇಲ್ಲಿ ಅತಿ ಪ್ರಮುಖವಾಗಿ ತಾವು ಗಮನಿಸಬೇಕಾಗಿರತಕ್ಕಂತಹ ವಿಷಯ, ಈ ಒಂದು ಇಲ್ಲಿ ಏನು ಹೇಳಲಾಗಿರುತ್ತೆ 2011 ಈ ಒಂದು ಆದೇಶದ ಅನ್ವಯ ಇಲ್ಲಿ ಸೂಚಿಸಲಾಗಿರ್ತಕ್ಕಂತಹ ಆ ಸ್ಪೆಸಿಫಿಕ್ ಜಾತಿಗಳಿಗೆ ಶಿಕ್ಷಣದ ಸಲುವಾಗಿ 2A ಮೀಸಲಾತಿಯಡಿ ಹಾಗೂ ಸಂವಿಧಾನದ ಅನುಚ್ಛೇದ 16(4) ಅನ್ವಯ ಉದ್ಯೋಗದ ಸಲುವಾಗಿ 3A ಮೀಸಲಾತಿಯನ್ನು ಪರಿಗಣಿಸಲಾಗಿರುತ್ತೆ ಸ್ನೇಹಿತರೆ. ತಾವೆಲ್ಲರೂ ಕೂಡ ಗಮನವಿಟ್ಟು ನೋಡಬೇಕಾಗಿರುತ್ತೆ. ಇದು 2A ಹಾಗೂ 3A ಮೀಸಲಾತಿಗೆ ಸಂಬಂಧಪಟ್ಟಂತಹ ಈ ಒಂದು ಅಂಶಗಳು ಆಗಿರ್ತವೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಬೇರೆ ಪ್ರವರ್ಗದ ಒಂದು ಅಭ್ಯರ್ಥಿಗಳು ಅಂದರೆ ಫಾರ್ ಎಕ್ಸಾಂಪಲ್ SC ಆಗಿರ್ಬೋದು, ST ಆಗಿರ್ಬೋದು, ಪ್ರವರ್ಗ 1 ಆಗಿರ್ಬೋದು, 2B ಆಗಿರ್ಬೋದು, ಹಾಗೆಯೇ 3B ಆಗಿರ್ಬೋದು, ಇವರಲ್ಲಿ ಯಾವುದೇ ಕೂಡ ಗೊಂದಲ ಇಲ್ಲ. ಹಾಗೆಯೇ 2A ಮತ್ತು 3A ಅಭ್ಯರ್ಥಿಗಳಿಗೂ ಸಹ ಇದರಲ್ಲಿ ಗೊಂದಲ ಆಗ್ತಕ್ಕಂತಹ ಯಾವುದೇ ಅಂಶಗಳು ಇಲ್ಲ. ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇಲ್ಲಿ ಮೇಲೆ ಸೂಚಿಸಲಾಗಿರ್ತಕ್ಕಂತಹ ಈ ಸ್ಪೆಸಿಫಿಕ್ ಜಾತಿಗಳಿಗೆ ಸಂಬಂಧಪಟ್ಟಂತೆ ಮಾತ್ರ 2A ಹಾಗೂ 3A ಮೀಸಲಾತಿಯಡಿ ಶಿಕ್ಷಣ ಹಾಗೂ ಉದ್ಯೋಗಕ್ಕೋಸ್ಕರ ಆ ಒಂದು ಸರ್ಟಿಫಿಕೇಟ್ನ ಪರಿಗಣಿಸಲಾಗುತ್ತೆ ಅಂತಕ್ಕಂಥ ಒಂದು ಅಂಶವನ್ನು ಇಲ್ಲಿ ಹೇಳಿರ್ತಾರೆ. ಹಾಗೆಯೇ ಮುಂದುವರಿಯುತ್ತಾ ತಾವು ನೋಡಬೇಕಾಗಿರ್ತಕ್ಕಂಥ ಅತಿ ಪ್ರಮುಖವಾದ ಒಂದು ವಿಷಯ, ಸದರಿ ಆದೇಶದ ಅನುಸಾರ ಸದರಿ ಜಾತಿ ಅಥವಾ ಉಪಜಾತಿ ಅಂದರೆ ಮೇಲೆ ತಿಳಿಸಿರ್ತಕ್ಕಂತಹ ಆ ಸ್ಪೆಸಿಫಿಕ್ ಜಾತಿ ಅಥವಾ ಉಪಜಾತಿಯ ಅಭ್ಯರ್ಥಿಗಳು ಅಂದರೆ ಏನರ್ಥ ಇದ್ರದ್ದು, ತಾವೆಲ್ಲರೂ ಕೂಡ ಏನಿದಿರಲ್ಲ SC, ST, 2A, 2B ಹಾಗೂ 3A, 3B ಈ ಕ್ಯಾಟಗರಿ 1 ಈ ಎಲ್ಲ ಅಭ್ಯರ್ಥಿಗಳಿಗೆ ಇದು ಅನ್ವಯಿಸುವುದಿಲ್ಲ. ಇದು ಸ್ವಲ್ಪ ತಾವು ಗಮನವಿಟ್ಟು ಕೇಳಿ. ಈ ಆದೇಶವಿರತಕ್ಕಂಥದ್ದು ಇಲ್ಲಿ ಮೇಲ್ಸೂಚಿಸಿರ್ತಕ್ಕಂತಹ ಜಾತಿ ಉಪಜಾತಿಯ ಅಭ್ಯರ್ಥಿಗಳಿಗೆ ಉದ್ಯೋಗದಲ್ಲಿನ ಮೀಸಲಾತಿಗಾಗಿ ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ 3A ಮೀಸಲಾತಿಯನ್ನು ಕೋರತಕ್ಕದ್ದು. 2Aಯಲ್ಲಿ ಬರ್ತಕ್ಕಂತಹ ಈ ಮೇಲೆ ಸೂಚಿಸಿರ್ತಕ್ಕಂತಹ ಕೆಲವಷ್ಟು ಜಾತಿಗಳಿಗೆ ಮಾತ್ರ ಅವರೇನಾದರೂ 3A ಮೀಸಲಾತಿಯನ್ನು ಕೋರಬೇಕು ಅಂತ ಹೇಳಿದ್ರೆ, ಅದು ಕೂಡ ವಿಶೇಷವಾಗಿ ಉದ್ಯೋಗದಲ್ಲಿ ಅವರಿಗೆ ಏನಾದರೂ ಮೀಸಲಾತಿ ಬೇಕು ಅಂತ ಹೇಳಿದ್ರೆ ಕಡ್ಡಾಯವಾಗಿ 3A ಮೀಸಲಾತಿಯನ್ನು ಕೋರ್ತಕ್ಕದ್ದು. ಹಾಗೂ ಶಿಕ್ಷಣದ ಸಲುವಾಗಿ ಏನಾದರೂ ಬೇಕಂತ ಹೇಳಿದ್ರೆ 2A ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತಕ್ಕಂಥ ಇಲ್ಲಿ ಸ್ಪಷ್ಟ ಸೂಚನೆಯನ್ನ ಇಲ್ಲಿ ನೀಡಿರ್ತಾರೆ. ಅಂದ್ರೆ ಏನರ್ಥ ಇದ್ರದ್ದು, ತಾವೆಲ್ಲರೂ ಕೂಡ ಟೆನ್ಷನ್ ಆಗಿದ್ದೀರಲ್ಲ, ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಟೀಚರ್ ರಿಕ್ರೂಟ್ಮೆಂಟಿಗೆ ಏನು ಬೇಕು, ಉದ್ಯೋಗಕ್ಕೋಸ್ಕರ ಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಯಾವುದೇ ಗೊಂದಲಗಳಿಗೆ ಆಸ್ಪದ ಕೊಡದೆ ತಾವು ಟೆನ್ಷನ್ ಮಾಡ್ಕೊಳ್ಳದೆ ಆರಾಮಾಗಿರ್ರಿ.
ಇದು ಕೇವಲ ಅಲ್ಲಿ ಈಗ ನಾನೇನು ಹೇಳಿದ್ದಲ್ಲ, ಮೇಲೆ ಅಧಿಸೂಚಿಸಿರ್ತಕ್ಕಂಥ ಸ್ಪೆಸಿಫಿಕ್ ಜಾತಿಗಳಿಗೆ ಸಂಬಂಧಪಟ್ಟಂತೆ ಅವ್ರೇನಾದರೂ ಉದ್ಯೋಗದಲ್ಲಿ 3A ಮೀಸಲಾತಿಯನ್ನ ಹೊಂದಬೇಕಂತ ಹೇಳಿದ್ರೆ ಅವರಿಗೆ ಸ್ಪೆಸಿಫಿಕ್ ಆಗಿ ತೋರಿಸಿರ್ತಕ್ಕಂಥ ಆ ಕ್ಯಾಸ್ಟ್ಗಳಿಗೆ ಮಾತ್ರ ಈ ಒಂದು ಉದ್ಯೋಗಕ್ಕಾಗಿ ಅಂತಕ್ಕಂತಹ ಒಂದು ಜಾತಿ ಪ್ರಮಾಣ ಪತ್ರವನ್ನ ಪಡಿಬೇಕಾಗಿರುತ್ತೆ ಸ್ನೇಹಿತರೆ. ಅವರಿಗೆ ಮಾತ್ರ ಇಲ್ಲಿ ಈ ಸೂಚನೆ ಇರುತ್ತೆ. ಏನಂತ ಹೇಳಿದ್ರೆ ಉದ್ಯೋಗದ ಸಲುವಾಗಿ ಪಡೆದಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಶಿಕ್ಷಣ ಅಥವಾ ಇತರೆ ಸೌಲಭ್ಯಗಳಿಗೆ ಪಡೆದಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ಯಾರಿಗೆ? ಇಲ್ಲಿ ಮೇಲೆ ಸೂಚಿಸಿರ್ತಕ್ಕಂಥ ಆ ಸ್ಪೆಸಿಫಿಕ್ ಜಾತಿ ಮತ್ತು ಉಪಜಾತಿಗಳಿಗೆ ಸಂಬಂಧಪಟ್ಟಂತೆ ಮಾತ್ರ. ಹಾಗೇನೆ ವಿವಿಧ ಮೀಸಲಾತಿ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳನ್ನು ಆಯ್ಕೆಗೆ ಮೊದಲೇ ನಿರ್ಧರಿಸಿ ಆಯಾ ವರ್ಗಗಳಿಗೆ ಮೀಸಲಿರಿಸಿದ ಸ್ಥಾನಗಳ ಸಂಖ್ಯೆಗೆ ಅನುಗುಣವಾಗಿ ಅಭ್ಯರ್ಥಿಗಳನ್ನ ಮೀಸಲಾತಿ ಸ್ಥಾನಗಳಿಗೆ ಆಯ್ಕೆ ಮಾಡಬೇಕಾಗಿರುವುದರಿಂದ ಅಭ್ಯರ್ಥಿಗಳು ತಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಅರ್ಜಿಯ ಜೊತೆಯಲ್ಲೇ ಸಲ್ಲಿಸುವುದು ಅತ್ಯವಶ್ಯ. ಆದ್ದರಿಂದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಅಂದರೆ ಅದಾದ ನಂತರ ಯಾವುದೇ ಕಾರಣದಿಂದಲೂ ಅಭ್ಯರ್ಥಿಗಳು ಸಲ್ಲಿಸುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಅಂಗೀಕರಿಸುವುದಿಲ್ಲ ಅಂತ ಹೇಳಿದ್ರೆ ತಾವೆಲ್ಲರೂ ಕೂಡ ಅರ್ಜಿ ಸಲ್ಲಿಸ್ತಕ್ಕಂಥ ಕೊನೆಯ ದಿನಾಂಕ ಏನಿದೆ ಆ ದಿನಾಂಕದ ಒಳಗೆ ಪಡೆದಿರತಕ್ಕಂಥ ಪ್ರಮಾಣ ಪತ್ರಗಳನ್ನ ಮಾತ್ರ ಪರಿಗಣಿಸ್ತಾರೆ ಅಂತಕ್ಕಂಥದ್ದು ಈ ಒಂದು ವಿಚಾರ ಎಲ್ರಿಗೂ ಅನ್ವಯಿಸುತ್ತೆ. ಈಗ ತಮ್ಮೆಲ್ಲ ಒಂದು ಡೌಟ್ ಕ್ಲಿಯರ್ ಆಗಿದೆ ಅಂತ ಹೇಳಿ ತಿಳ್ಕೊಂತೀನಿ. ದಯಮಾಡಿ ತಮ್ಮ ಏನಾದರೂ ಸಲಹೆ ಸೂಚನೆಗಳು ಹಾಗೂ ಡೌಟ್ಗಳಿದ್ರೆ ಇನ್ನೂ ಕೂಡ ತಾವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೇನೆ ವಾಟ್ಸಪ್ ಗ್ರೂಪ್ ಕೂಡ ತಾವು ಜಾಯ್ನ್ ಆಗೋದ್ರ ಮೂಲಕ ಶಿಕ್ಷಕ ನೇಮಕಾತಿಗೆ ಸಂಬಂಧಪಟ್ಟಂತಹ ಎಲ್ಲ ಅಪ್ಡೇಟ್ಗಳನ್ನ ನಿಮಗೆ ತಲುಪಿಸಲಾಗುತ್ತೆ ಸ್ನೇಹಿತರೆ. ಹಾಗೇನೆ ಇನ್ನೊಂದು ಅಂಶ, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೂ ಸಹ ತುಂಬಾ ಅಭ್ಯರ್ಥಿಗಳಲ್ಲಿ ಗೊಂದಲ ಮೂಡಿದೆ. ತುಂಬಾ ಸ್ನೇಹಿತರು ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಹಾಗೇನೆ ಯೂಟ್ಯೂಬ್ ಚಾನಲ್ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಅವರೆಲ್ಲರೂ ಕೂಡ ಕೇಳ್ತಾ ಇದ್ರು, ಸರ್ ಗ್ರಾಮೀಣ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಯಾವ ತರನಾಗಿ ನಾವು ಒಂದು ಸರ್ಟಿಫಿಕೇಟ್ನ ತೆಗೆದುಕೋಬೇಕು, ಈಗ ಆಲ್ರೆಡಿ ನಾವು ತೆಗೆದುಕೊಂಡಿದ್ದೀವಿ ಅದೆಲ್ಲ ವ್ಯಾಲಿಡ್ ಆಗುತ್ತಾ ಇಲ್ಲ ಅಂತ ಹೇಳಿ. ಸ್ನೇಹಿತರೆ ತಮಗೋಸ್ಕರ ಇಲ್ಲಿ ಹೇಳ್ತಾ ಇದ್ದೇನೆ, ಗ್ರಾಮೀಣ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ 2000 ಹಾಗೂ 2001 ಅನ್ವಯ ಗ್ರಾಮೀಣ ಮೀಸಲಾತಿಯಡಿ ಅರ್ಜಿ ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು ನಿಯಮಗಳ ರೀತಿಯ 1ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿದ್ದಲ್ಲಿ ಮಾತ್ರ ಈ ಮೀಸಲಾತಿಯನ್ನ ಪಡೆಯಲು ಅರ್ಹರು ಅಂತಕ್ಕಂಥ ಒಂದು ಸ್ಪಷ್ಟ ನಿರ್ದೇಶನವನ್ನ ಇದೇ ತಮ್ಮ ಟೀಚರ್ ರಿಕ್ರೂಟ್ಮೆಂಟ್ ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಹಾಗಾಗಿ ತಾವು ಇಲ್ಲೂ ಕೂಡ ಯಾವುದೇ ರೀತಿಯ ಟೆನ್ಷನ್ ತೆಗೆದುಕೊಳ್ಳದೆ ಗ್ರಾಮೀಣ ಅಭ್ಯರ್ಥಿಗಳೆಂದು ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಾಮಾನ್ಯ ಅರ್ಹತೆಯ GM ಅಭ್ಯರ್ಥಿಗಳು ಸಹ ಸರ್ಕಾರಿ ಆದೇಶ ಸಂಖ್ಯೆ 2001 ಅನ್ವಯ ನಮೂನೆ 2 ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮೊಹರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲು ರುಜುವಿನೊಂದಿಗೆ ಪಡೆದಿರತಕ್ಕದ್ದು. ಇದರೊಂದಿಗೆ ಸದರಿ ಅಭ್ಯರ್ಥಿಯು ಮೇಲು ಸ್ತರಕ್ಕೆ ಅಂದರೆ ಕ್ರಿಮಿಲೇಯರ್ಗೆ ಸೇರಿಲ್ಲದಿರುವ ಬಗ್ಗೆ ನಮೂನೆ 1ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿಸಿದ ತಹಶೀಲ್ದಾರ್ ಅವರಿಂದ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಪಡೆದಿರತಕ್ಕದ್ದು. ಅಂದ್ರೆ ಒಂದ್ ವೇಳೆ ಸಾಮಾನ್ಯ ಅಭ್ಯರ್ಥಿಗಳು ಏನಾದರೂ ಗ್ರಾಮೀಣ ಅಭ್ಯರ್ಥಿಯ ಒಂದು ರಿಸರ್ವೇಶನ್ ಬಯಸೋದಾದ್ರೆ ಅವರು ಅಂದ್ರೆ ಕ್ರಿಮಿಲೇಯರ್ ಅಂದ್ರೆ ಮೇಲು ಸ್ತರಕ್ಕೆ ಸೇರಿಲ್ಲ ಅಂತಕ್ಕಂಥ ಒಂದು ದೃಢೀಕರಣವನ್ನ ಮಾನ್ಯ ತಹಶೀಲ್ದಾರರಿಂದ ಕೊಡಬೇಕಾಗುತ್ತೆ. ಇನ್ನು ಬೇರೆ ಕೆಟಗಿರಿಗೆ ಸಂಬಂಧಪಟ್ಟಂತೆ ಕಾಮನ್ ಆಗಿ ರೂರಲ್ ಸರ್ಟಿಫಿಕೇಟ್ನ ಯಾರೆಲ್ಲ ಕ್ಲೇಮ್ ಮಾಡ್ತಾರೆ ಅವರಿಗೆ ಯಾವುದೇ ತರನಾದ ಗೊಂದಲ ಇಲ್ಲಿ ಇಲ್ಲ. ಸ್ಪಷ್ಟವಾಗಿ ಈ ಒಂದು ಶಿಕ್ಷಣ ಇಲಾಖೆಯ ಒಂದು ಅಧಿಸೂಚನೆಯಲ್ಲೇ ಇದೆ ಸ್ನೇಹಿತರೆ. ಇದು ಅಂಶ 2001 ಒಂದು ಸರ್ಕ್ಯುಲರ್ ಏನಿದೆ ಆ 2000 ಹಾಗೂ 2001 ಸರ್ಕ್ಯುಲರ್ ತಮ್ಮ ಸರ್ಟಿಫಿಕೇಟ್ ಅಲ್ಲಿ ಇದ್ರೆ ಅದು ವ್ಯಾಲಿಡ್ 100% ಜೆನ್ಯೂನ್ ಆಗಿರುತ್ತೆ ಸ್ನೇಹಿತರೆ. ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟು ಇವತ್ತಿನಿಂದ ತಾವು ಈ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಹಾಗೆಯೇ ಗ್ರಾಮೀಣ ಅಭ್ಯರ್ಥಿಯ ಒಂದು ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಇವತ್ತು ಎಲ್ಲವನ್ನ ತಾವು ಮೈಂಡಿಂದ ಕಿತ್ತು ಹಾಕ್ಬಿಡಿ. ಇವತ್ತಿಂದ ಆರಾಮಾಗಿ ತಾವು ಸ್ಟಡಿ ಕಡೆ ಕಾನ್ಸಂಟ್ರೇಟ್ ಮಾಡಿ ಅರ್ಜಿಯನ್ನು ಯಾವ ಥರ ಹಾಕಬೇಕು ಅನ್ನೋದ್ರ ಕಡೆ ತಾವು ಕಾನ್ಸಂಟ್ರೇಟ್ ಮಾಡಿ. ಈ ವಿಡಿಯೋ ತಮಗೆ ನಿಜಕ್ಕೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ತಮ್ಮ ಎಲ್ಲ ಒಂದು ಶಿಕ್ಷಕ ಆಕಾಂಕ್ಷಿ ಸ್ನೇಹಿತರಿಗೆ ಈ ವಿಡಿಯೋನ ಹಂಚಿ ಸ್ನೇಹಿತರೆ. ಧನ್ಯವಾದಗಳು.